ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಿಜ್ಞಾನದ ವಿದ್ಯಾರ್ಥಿಗಳು ವಿಜ್ಞಾನದ ವಿಷಯದಲ್ಲಿ ಸಾಧನೆ ಮಾಡಲು ಸಿವಿ ರಾಮನ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಮಲ್ಲೂರಲ್ಲಿ ಶ್ರೀ ಮೂಗಬಸವೇಶ್ವರ ಹೈಟೆಕ್ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಶನಿವಾರ ನಾಯಕನಹಟ್ಟಿ ಸಮೀಪದ ಮಲ್ಲೂರಳ್ಳಿ ಗ್ರಾಮದ ಶ್ರೀ ರಾಜಲಿಂಗ ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಶ್ರೀ ಮೂಗಬಸವೇಶ್ವರ ಹೈಟೆಕ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಿವಿ ರಾಮನ್ ಅವರು ತಮಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದುದರಿಂದ ಹೆಚ್ಚಿನ ವೇತನದ ಕೆಲಸವನ್ನು ಬಿಟ್ಟು ವಿಜ್ಞಾನದ ವಿಷಯದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎಂಬ ಹಂಬಲದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಬೆಳಕಿನ ಚದುರುವಿಕೆ ಎಂಬ ವಿಷಯದಲ್ಲಿ ಮಹತ್ವದ ಸಾಧನೆ ಮಾಡಿ ನೊಬೆಲ್ ಪ್ರಶಸ್ತಿ ಪಡೆದು ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪತ್ರಕರ್ತ ಓಬಳೇಶ್, ಶಾಲೆಯ ಮುಖ್ಯ ಶಿಕ್ಷಕಿ ಜ್ಯೋತಿ, ಶಿಕ್ಷಕಿಯರಾದ ಗೀತಾ, ಶಿಲ್ಪಾ, ಪಾಲಾಕ್ಷ, ವಿಜಯಲಕ್ಷ್ಮಿ, ಚಂದನ, ಸುಚಿತ್ರ, ಗ್ರಾಮಸ್ಥರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಅವಶ್ಯಕತೆ ಇದೆ ಅಂದ್ರೆ ಅನ್ನ, ನೀರು, ಗಾಳಿ, ಬೆಳಕು ಎಷ್ಟು ಮುಖ್ಯನೋ ಅಷ್ಟೇ ವಿಜ್ಞಾನವು ನಮಗೆ ಮುಖ್ಯವಾಗಿದೆ. ಇವತ್ತು ರಾತ್ರಿ ಕಳೆದಿದ್ದಂಗ್ಲೆ ನಾವು ಬೆಳಕನ್ನ ಕಾಣಬೇಕಪ್ಪ ಅಂದ್ರೆ ವಿಜ್ಞಾನ. ಮತ್ತೆ ನಾವು ನದಿ, ಹಳ್ಳ, ಕೊಳ್ಳ ಇವೆಲ್ಲವನ್ನು ಬಿಟ್ಟು ನೀರು ಕಾಣಬೇಕಪ್ಪ ಅಂತಂದ್ರೆ ವಿಜ್ಞಾನ. ಇವತ್ತು ಬೋರ್ ಕೊರೆಸ್ಬಿಟ್ಟು ಕರೆಂಟಿನ ವಿದ್ಯುತ್ತನ್ನು ನಾವು ಸಂಪರ್ಕದಿಂದ ನಾವು ನೀರನ್ನ ಕಾಣ್ತೇವೆ. ಹಾಗೆ ಇವತ್ತು ನಾವು ಒಬ್ಬರನ್ನ ಮಾತಾಡ್ಸ್ಬೇಕಪ್ಪ ಅಂತಂದ್ರೆ ಮೊಬೈಲ್ ಮುಖಾಂತರ ನಾವು ವಿಜ್ಞಾನವನ್ನ ಕಾಣ್ತೇವೆ. ಹಾಗೆ ಇವತ್ತು ವಿಜ್ಞಾನ ಇಲ್ದೇನೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಇವತ್ತು ಈ ಗ್ರಾಮದಲ್ಲಿ ನಮ್ಮ ಶಾಲೆಯ ಮುಖೇನ ನಿಮ್ಗೆಲ್ಲ ವಿಜ್ಞಾನದಿಂದ ಏನೇನು ಪ್ರಯೋಜನ ಆಗ್ತಿದಾವೆ ಅನ್ನೋ ನೀವೆಲ್ಲರೂ ಬಹಳ ಸಂತೋಷದಿಂದ ನಮ್ಮ ಮಕ್ಕಳು ಹೇಳುವ ಒಂದು ವಿಜ್ಞಾನದ ಪ್ರಯೋಜನವನ್ನ ನೀವೆಲ್ಲ ಕೇಳ್ಬೇಕಂತ ಹೇಳ್ತಾ, ವಿಜ್ಞಾನ ಇಲ್ದೇನೆ ನಾವು ಏನು ಸಾಧನೆ ನಡೆಯಲ್ಲ ಅನ್ನೋ ಒಂದು ವಿಷಯಕ್ಕೆ ನಾವು ಹೇಳ್ರಿ ಎಲ್ಲದು ನಾವು ಕಾಣಬಹುದು. ಹಂಗಾಗಿ ಪ್ರಸ್ತಾವನೆ ಮಾಡ್ತಾ ನಿಮ್ಮ ಮುಖೇನ ಇಡ್ತಾರೆ. ಹಂಗಾಗಿ ಈ ಒಂದು ಸಮಯನ್ನ ವ್ಯರ್ಥನೆ ಮಾಡ್ದೇನೆ ನಿಮ್ಗೆಲ್ಲರಿಗೂ ಒಂದೇ ಹೇಳ್ತಾ ನಾನು 4 ಮಾತುಗಳನ್ನು ಮುಗಿಸ್ತೇನೆ.